PLC ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ಟೇರ್ ಕೇಸ್ ಲೈಟಿಂಗ್ ನ ಕಂಟ್ರೋಲ್ ಮಾಡಬಹುದು ಅಂತ ಚೆಕ್ ಮಾಡೋಣ. ಇದು ಬಂದ್ಬಿಟ್ಟು ಲ್ಯಾಡರ್ ಡಯಾಗ್ರಾಮ್ S1 S2 ಮತ್ತೆ ಲ್ಯಾಂಪ್. S1 ಅನ್ನೋದು ನಾರ್ಮಲಿ ಕ್ಲೋಸ್ಡ್ ಸ್ವಿಚ್, ಇದು S2 ಅನ್ನೋದು ನಾರ್ಮಲಿ ಓಪನ್ ಸ್ವಿಚ್. ಇದು ಒಂದು ನಾರ್ಮಲಿ ಕ್ಲೋಸ್ಡ್ ಒಂದು ತಗೊಂಡಿದ್ದೀರಿ, ನಾರ್ಮಲಿ ಓಪನ್ ಒಂದು ತಗೊಂಡಿದ್ದೀರಿ. ಲ್ಯಾಂಪ್ ಬಂದು ಔಟ್ಪುಟ್. ಇದು ಸ್ಟೇರ್ ಕೇಸ್ ಲೈಟಿಂಗ್ ಅಪ್ಲಿಕೇಶನ್ ನ ಲ್ಯಾಡರ್ ಡಯಾಗ್ರಾಮ್. ಇದು ಯಾವ ರೀತಿ ಇದನ್ನ ಒಂದ್ಸಲ ಎಕ್ಸಿಕ್ಯೂಟ್ ಮಾಡಿ ಚೆಕ್ ಮಾಡೋಣ. ಕೋಡಸಿಸ್ ಸಾಫ್ಟ್ವೇರ್ ಓಪನ್ ಮಾಡಿಕೊಂಡು ಫೈಲ್ಗೆ ಹೋಗಿ ಯಾವ್ದಾದ್ರು ಪ್ರಾಜೆಕ್ಟ್ ಓಪನ್ ಇದ್ರೆ ಚೆಕ್ ಕ್ಲೋಸ್ ಮಾಡಿಲ್ಲ ಅಂದ್ರೆ ಒಂದು ಫೈಲ್ಗೆ ಹೋಗಿ ನ್ಯೂ ತಗೊಂಡು ಇಲ್ಲಿ ಕಾನ್ಫಿಗರೇಷನ್ಸ್ ಅಲ್ಲಿ ಬಂದ್ಬಿಟ್ಟು AC500 PM 554 V1.3 ಸೆಲೆಕ್ಟ್ ಮಾಡ್ಕೊಂಡು ಓಕೆ ಹೊಡ್ಕೊಂಡು ನೆಕ್ಸ್ಟ್ POU ಬಂದ್ಬಿಟ್ಟು ಪ್ರೋಗ್ರಾಮು, ಲ್ಯಾಂಗ್ವೇಜ್ ಬಂದು LD ಅಂದ್ರೆ ಲ್ಯಾಡರ್ ಡಯಾಗ್ರಾಮು. ಇವಾಗ ಇನ್ಪುಟ್ಸ್ ಮತ್ತೆ ಔಟ್ಪುಟ್ಸ್ ಡಿಕ್ಲೇರ್ ಮಾಡೋಣ. ಫಸ್ಟ್ ಒಂದು ಏನಿತ್ತು ಅವಾಗ ಡಯಾಗ್ರಾಮ್ ಚೆಕ್ ಮಾಡಿದಾಗ ಒಂದು ನಾರ್ಮಲಿ ಕ್ಲೋಸ್ಡ್ ಸ್ವಿಚ್ ಹೊತ್ತಿತ್ತು. ಅದಾದ್ಮೇಲೆ ಅದು ಪಕ್ಕದಲ್ಲಿ ಒಂದು ನಾರ್ಮಲಿ ಓಪನ್ ಸ್ವಿಚ್. ಅದು ಪ್ಯಾರಲಲ್ ಆಗಿ ಏನಿತ್ತು ಒಂದು ನಾರ್ಮಲಿ ಪ್ಯಾರಲ್ ಕಾಂಟ್ಯಾಕ್ಟ್ ಒಂದಿತ್ತು. ಮತ್ತೆ ಅದ್ರ ಪಕ್ಕದಲ್ಲಿ ಪ್ಯಾರಲಲ್ ಆಗಿ ಒಂದು ನಾರ್ಮಲಿ ಓಪನ್ ನಾರ್ಮಲಿ ಕ್ಲೋಸ್ ತಗೊಂಡಿದ್ರಿ. ಇಲ್ಲಿ ನಾರ್ಮಲಿ ಕ್ಲೋಸ್ಡ್ ಹಾಕೋಣ. ನೆಕ್ಸ್ಟ್ ಬಂದು ಔಟ್ಪುಟ್ ಬಂದು ಒಂದು ಕಾಯಿಲ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಎಲ್ ಇದು ನೇಮ್ಸ್ ಡಿಕ್ಲೇರ್ ಮಾಡಬೇಕು. ಇದು ಬಂದ್ಬಿಟ್ಟು S1 ಮತ್ತೆ ಟೈಪ್ಸ್ ಬಂದು ಬೋಲು, ನೇಮ್ ಬಂದು S1 ಇರಬೇಕು. ವೇರಿಯೇಬಲ್ಸ್ ಕ್ಲಾಸ್ ಬಂದು ವೇರಿಯೇಬಲ್, ಮತ್ತೆ ಇನ್ನೇನು ಚೇಂಜ್ ಮಾಡ್ಕೋಬಾರ್ದು. ಮತ್ತೆ ಇಲ್ಲಿ ಟೈಪ್ ಬಂದು ಬೂಲೆ ಇರಬೇಕು. ಅದಾದ್ಮೇಲೆ ಓಕೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು S2 ವೇರಿಯೇಬಲ್ ನೇಮ್ಸ್ ಡಿಕ್ಲೇರ್ ಮಾಡಬೇಕು. ಸೇಮ್ ಅದು ಅಷ್ಟೇ, ಬಂದು ಬೂಲೆ ಇರಬೇಕು. S1 ಬಂದ್ಬಿಟ್ಟು S2. ಇಲ್ಲಿ ಬಂದ್ಬಿಟ್ಟು ಲ್ಯಾಂಪ್ ಔಟ್ಪುಟ್ ಬಂದು ಲ್ಯಾಂಪ್. ಇದು ವೇರಿಯೇಬಲ್ ಬಂದು ವೇರಿಯೇಬಲ್ ಮತ್ತೆ ನೇಮ್ ಬಂದು ಲ್ಯಾಂಪ್, ಟೈಪ್ ಬಂದು ಬೂಲೆ ಇರಬೇಕು. ಇದಿಷ್ಟು ಆದ್ಮೇಲೆ ಇದರ ಕಂಪೈಲ್ ಮಾಡಿ ಅಥವಾ ಎರರ್ಸ್ ಏನಾದ್ರು ಇದೆಯಾ ನಾವು ಮಾಡಿರುವಂತ ಡಾಟಾ ಡಯಾಗ್ರಾಮ್ ಇಲ್ಲಿ ಏನಾದ್ರು ಎರರ್ಸ್ ಇದೆಯಾ ಅಂತ ಚೆಕ್. ಪ್ರಾಜೆಕ್ಟ್ಗೆ ಹೋಗಿ ಬಿಲ್ಡ್ ಮಾಡಬೇಕು. ಇಲ್ಲಾಂದ್ರೆ ಡೈರೆಕ್ಟ್ ಹೋಗಿ F11 ಅಂತ ಹೊಡೆದ್ರು ಬಿಲ್ಡ್ ಆಗುತ್ತೆ. ಇಲ್ಲಿ ಎರರ್ಸ್ ಏನು ಇಲ್ಲ. ನೆಕ್ಸ್ಟ್ ನಾವು ಒಂದ್ಸಲ ರೀಬಿಲ್ಡ್ ಕನ್ಫರ್ಮೇಶನ್ಸ್ ವರ್ಕ್ ಒಂದ್ಸಲಿ ರೀಬಿಲ್ಡ್ ಮಾಡಿ, ಏನು ಎರರ್ಸ್ ಇಲ್ಲ. ಇಷ್ಟ ಆದ್ಮೇಲೆ ನೆಕ್ಸ್ಟ್ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ, ಇದನ್ನ ಹೋಗಿ ಆನ್ಲೈನ್ಗೆ ಹೋಗಿ ಸಿಮ್ಯುಲೇಷನ್ ಮೋಡ್, ನಾವು ಓನ್ಲಿ ಸಿಮ್ಯುಲೇಷನ್ ಮಾಡ್ತಾ ಇದ್ರೆ ಅದಕ್ಕೆ ಸಿಮ್ಯುಲೇಷನ್ ಮೋಡು. ಆನ್ಲೈನ್ಗೆ ಹೋಗಿ ಲಾಗಿನ್ ಮಾಡ್ಬೇಕು. ಮತ್ತೆ ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ರನ್ ಮಾಡಕ್ಕೆ. ಇವಾಗ ರನ್ ಮಾಡಿದಾದ್ಮೇಲೆ ಇವಾಗ ನಾನು S1 ಏನಿದೆ ಇಲ್ಲಿ ನಾರ್ಮಲಿ ಕ್ಲೋಸ್ಡ್ ಸ್ವಿಚ್, ಇಲ್ಲಿ ಬಂದ್ಬಿಟ್ಟು ನಾರ್ಮಲಿ ಓಪನ್. ಎಷ್ಟು ಇಲ್ಲಿದೆ ಈ ಎರಡು ಟೂ ವೇಸ್, ಇಲ್ಲಿ ಓಪನ್ ಸ್ವಿಚ್ ಒಂದಿದೆ, ಕ್ಲೋಸ್ ಸ್ವಿಚ್, ಇವೆರಡು ಯೂಸ್ ಮಾಡ್ಕೊಂಡು ನಾನು ಲ್ಯಾಂಪ್ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಒಂದ್ಸಲಿ ಚೆಕ್ ನೋಡಿ. ಇವಾಗ ನಾನು S1 ಆನ್ ಆಗಿದೆ, ನಾರ್ಮಲಿ ಓಪನ್ ಸ್ವಿಚ್ ಸಾರಿ ನಾರ್ಮಲಿ ಕ್ಲೋಸ್ಡ್ ಸ್ವಿಚ್ ಆನ್ ಆಗಿದೆ. ಇವಾಗ ನಾನು S2 ಆನ್ ಮಾಡ್ತೀನಿ. S2 ಆನ್ ಮಾಡಿದ ತಕ್ಷಣ ನಾರ್ಮಲಿ ಓಪನ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಲ್ಯಾಂಪ್ ಆನ್ ಆಗುತ್ತೆ. ನೋಡಿ ಏನಾಯ್ತು, ಲ್ಯಾಂಪ್ ಆಟೋಮೆಟಿಕ್ ಆಗಿ ಆನ್ ಆಯ್ತು. ನಾನು ಇದನ್ನ ಮತ್ತೆ ಆಫ್ ಮಾಡಬೇಕು. ನಾನು ಅವಾಗ S2 ಆಫ್ ಮಾಡಕಂತ ಇಲ್ಲಿ ನಾರ್ಮಲಿ ಕ್ಲೋಸ್ಡ್ ಸ್ವಿಚ್ ಇದೆ S2, ಇದ್ರ ಮುಖಾಂತರ ನಾನು ಲ್ಯಾಂಪ್ ನ ಆಫ್ ಮಾಡಬಹುದು. ನೋಡಿ ನೋಡಿ ಏನಾಯ್ತು, ಇಲ್ಲಿ ಲ್ಯಾಂಪ್ ಆಫ್ ಆಯ್ತು. ನೀವು ಚೆಕ್ ಮಾಡ್ತಾ ಇರ್ಬೋದು, ಇಲ್ಲಿ ಫಾಲ್ಸ್ ಮತ್ತೆ ಟ್ರೂ ಎಲ್ಲ ಬರ್ತಾ ಇದೆ. ಇವಾಗ S1 ಫಾಲ್ಸ್ ಇದೆ, ಹೌದಾ, S2 ಫಾಲ್ಸ್ ಇದೆ. ನಾನು ಇವಾಗ ಏನ್ ಮಾಡ್ತೀನಿ, S2 ಮತ್ತೆ ಆನ್ ಮಾಡ್ತೀನಿ. ಫಾರ್ ಸಪೋಸ್ ಇಲ್ಲಿ S1 ನಾರ್ಮಲಿ ಓಪನ್ ಇದೆ, ಸಾರಿ ನಾರ್ಮಲಿ ಓಪನ್ ಸ್ವಿಚ್ S1 ಇದೆ. ನಾನು ಇದು ಆನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಲ್ಯಾಂಪ್ ಆನ್ ಆಗುತ್ತೆ. ನೀವು ಚೆಕ್ ಮಾಡ್ತಾ ಇರೋದು ಮೇಲೆ ಕಾಣಿಸ್ತಾ ಇದೆ ನೋಡಿ, ಲ್ಯಾಂಪ್ ಆನ್ ಆಯ್ತು. ಇಲ್ಲೇನಾಯ್ತು, ಇಲ್ಲಿ S1 ಟ್ರೂ ಆಯ್ತು, S2 ಫಾಲ್ಸ್ ಆಯ್ತು, ಲ್ಯಾಂಪ್ ಟ್ರೂ ಆಯ್ತು. ನೀನು ಎಷ್ಟು ಬೇಕಾದ್ರೆ ಡೈರೆಕ್ಟ್ ಆಗಿ ನೋಡಿ, ಎಷ್ಟು ಫಾಲ್ಸ್ ಆಯ್ತು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಎಷ್ಟು ಫಾಲ್ ಆಯ್ತು. ಇದು ಆಟೋಮೆಟಿಕ್ ಆಗಿ ಇದು
S1 S2 ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಲ್ಯಾಂಪು ಆನ್ ಆಗೋದೆ. ಇದು ಯಾವ ರೀತಿಯಪ್ಪ ಅಂದ್ರೆ ಕಾನ್ಸೆಪ್ಟ್ ಬಂದ್ಬಿಟ್ಟು ಇಲ್ಲೊಂದು ಸ್ಟೇರ್ ಕೇಸ್ ಡಯಾಗ್ರಾಮ್ ಹಾಕಿದೀನಿ, ಒಂದು ಅಸ್ಯೂಮ್ ಮಾಡ್ಕೊಳ್ಳಿ. ಇದು ಬಂದು ಅಪ್ವರ್ಡ್, ಇದು ಬಂದು ಡೌನ್ವರ್ಡ್, ಇಲ್ಲಿ ಸೆಂಟ್ರಲ್ ಲ್ಯಾಂಪ್ ಇದೆ. ಒಂದು ಯಾರಾದ್ರೂ ಒಬ್ರು ಸ್ಟೇರ್ ಕೇಸ್ ಹತ್ತು ಹೋಗ್ಬೇಕಂದಾಗ ಇಲ್ಲಿ ಒಂದು ಕತ್ಲೆ ಇರುತ್ತೆ, ಲೈಟ್ ಆನ್ ಮಾಡ್ಕೋಬೇಕು. ಇಲ್ಲೊಂದು ನಾವು PLC ಗೆ ನಾವು ಸೆನ್ಸರ್ನ ಇನ್ಪುಟ್ಸ್ ಕೊಟ್ಟಿರ್ತೀರಲ್ಲ, ಇಲ್ಲಿ ಸೆನ್ಸ್ ಮಾಡುತ್ತೆ. ಯಾರಾದ್ರೂ ಹೋಗಿದ ತಕ್ಷಣ ಇಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗುತ್ತೆ. ಆಗಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಮತ್ತೆ ಇಲ್ಲಿ ಒಂದು ಸೆನ್ಸರ್ ಕೊಟ್ಟಿರ್ತೀರಿ ಮೇಲೆ. ಸೆನ್ಸರ್ ಹೋಗಿದ ತಕ್ಷಣ ಮೇಲೆ ಹೋಗಿದ ತಕ್ಷಣ ಮನುಷ್ಯ ಹೋಗಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಇದು ಲ್ಯಾಂಪು ಆಫ್ ಆಗುತ್ತೆ. ಇದು ಮ್ಯಾನ್ಯುಯಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಇಲ್ಲೊಂದು ಸ್ವಿಚ್, ಇಲ್ಲಿ 2 ವೇ ಸ್ವಿಚ್ ಯೂಸ್ ಮಾಡಿರ್ತೀರಿ. ಸೆಂಟ್ರಲ್ ಲ್ಯಾಂಪ್, ಇಲ್ಲಿ 2 ವೇ ಸ್ವಿಚಸ್. ಇಲ್ಲಿ ಯಾರಾದ್ರೂ ಸ್ಟೇರ್ ಕೇಸ್ ಹತ್ಬೇಕಂದಾಗ ಕತ್ಲೆ ಇರುತ್ತೆ, ಅವಾಗ ಏನ್ ಮಾಡುತ್ತೇನೆ, ಇಲ್ಲಿ 2 ವೇ ಸ್ವಿಚ್ ಮುಖಾಂತರ ಇಲ್ಲಿ ಏನ್ ಮಾಡ್ತಾನೆ, ಲೈಟ್ ನ ಆನ್ ಮಾಡ್ತಾನೆ. ಲೈಟ್ ಆನ್ ಮಾಡಿದ ತಕ್ಷಣ ಆನ್ ಆಗುತ್ತಾನೆ. ಮತ್ತೆ ಇವ್ನು ಹತ್ಕೊಂಡು ಹೋಗ್ತಾನೆ, ಇಲ್ಲಿ ರೂಮ್ಗೆ ಹೋಗ್ಬೇಕು. ಮತ್ತೆ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಸುಮ್ಮನೆ ಬೆಳಕು ವೇಸ್ಟ್ ಆಗ್ತಾ ಇರ್ತೈತಿ. ಅದಕ್ಕೆ ನಾನು ಏನ್ ಮಾಡ್ತಾನೆ, ಅವನು ಸ್ವಿಚ್ ಆಫ್ ಮಾಡ್ಬೇಕು. ಅದಕ್ಕೆ ಅವನು ಮತ್ತೆ ಬಂದು ಕೆಳಗಡೆ ಆಫ್ ಮಾಡಕ್ಕಾಗಲ್ಲ. ಅದಕ್ಕೆ ನಾವ್ ಏನ್ ಮಾಡಿರ್ತಾನೆ, ಇಲ್ಲಿ 2 ವೇ ಸ್ವಿಚ್ ಯೂಸ್ ಮಾಡ್ಕೊಂಡು ಇಲ್ಲಿ ಮೇಲೆನೆ ಕನೆಕ್ಷನ್ ಕೊಟ್ಟಿರ್ತೀರಿ. ಇಲ್ಲಿ 2 ವೇ ಸ್ವಿಚ್ ಮುಖಾಂತರ ಮೇಲೆ ಆಫ್ ಮಾಡಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಲೈಟು ಆಫ್ ಆಗುತ್ತೆ. ಸೇಮ್ ಕಾನ್ಸೆಪ್ಟ್ ಅಷ್ಟೇ. ಇಲ್ಲಿ ಇನ್ಪುಟ್ಸ್ ಅಲ್ಲಿ ನಾವು ಏನ್ ಕೊಟ್ಟಿರ್ತೀವಿ, ಇಲ್ಲಿ ಸೆನ್ಸಾರ್ ಕೊಟ್ಟಿರ್ತೀರಿ. ಸೆನ್ಸರ್ಸ್ ಯಾರಾದ್ರೂ ಹೋಗ್ಬೇಕಾದಾಗ ಸೆನ್ಸ್ ಆದಾಗ ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗುತ್ತೆ. ಮತ್ತೆ ಹತ್ತಿರ ರೂಮ್ ಹೋಗಿದ ತಕ್ಷಣ ಇಲ್ಲಿ ಸೆನ್ಸ್ ಆದ್ಮೇಲೆ ಮತ್ತೆ ಲೈಟ್ ಇಲ್ಲಿ ಏನಾಗುತ್ತೆ, ಆಫ್ ಆಗುತ್ತೆ. ಸೇಮ್ ಕಾನ್ಸೆಪ್ಟ್ ಅಷ್ಟೇ ಈ ಲ್ಯಾಡರ್ ಡಯಾಗ್ರಾಮ್ದು. ಇಲ್ಲಿ ಕಂಟ್ರೋಲ್ ಮಾಡಿ PLC ಯೂಸ್ ಮಾಡ್ಕೊಂಡು ಇಲ್ಲಿ ಸ್ಟೇರ್ ಕೇಸ್ ಲೈಟಿಂಗ್ ನಾವು ಕಂಟ್ರೋಲ್ ಮಾಡಬಹುದು.